ಎಲ್ಲರಿಗೂ ನಮಸ್ಕಾರ. ರಾಯರ ಭಕ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ವಿಡಿಯೋ ತುಂಬಾ ನನಗೆ ಸ್ಪೆಷಲ್ಲಾಗಿ ಮತ್ತು ಎಲ್ಲರ ಜೊತೆ ಹಂಚ್ಕೊಳ್ಳೇಬೇಕು ಅಂತ ಅನಿಸಿರುವಂಥ ವಿಡಿಯೋ ಆಗಿರುತ್ತೆ. ಹಾಗೆ ನಾನು ರಾಯರು ನನ್ನ ವಿಷಯದಲ್ಲಿ ಮಾಡಿರುವಂಥ 2 ಪವಾಡಗಳು ನನ್ನ ಜೀವನದಲ್ಲಿ ನಡೆದಂತಹ ಮೊದಲನೇ ಬಾರಿ ನನಗಾದಂತಹ ಅನುಭವವನ್ನು, ರಾಯರು ನನಗೆ ನೀಡಿದ ಅನುಭವವನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಇದು ರಾಯರ ಪವಾಡ ಅಂತಲೇ ಅನ್ಬೋದು. ಖಂಡಿತ ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಅರ್ಥ ಆಗುತ್ತೆ ರಾಯರ ಮಹಿಮೆ ಹೇಗಿದೆ ಅಂತ. ಸೊ ನಾನು ರೀಸೆಂಟಾಗಿ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತಲೇ ಇದ್ದೆ, ಬಟ್ ವಿಡಿಯೋ ಕಾರಣಾಂತರಗಳಿಂದ ನಾನು ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆಂತ ಅಂದರೆ ಸಡನ್ನಾಗಿ ನಾವೆಲ್ಲರೂ ಶನಿ ಸಿಗ್ನಾಪುರಿಗೆ ಹಾಗೂ ಶಿರಡಿಗೆ ಹೋಗುವಂತಹ ಒಂದು ಅವಕಾಶ ಸಿಕ್ಕಿದ್ರಿಂದ ನಾನು ವಿಡಿಯೋ ಎಡಿಟ್ ಮಾಡೋದಕ್ಕಾಗಿರಲಿಲ್ಲ. ಹಾಗಾಗಿ ನಾವು ಶಿರಡಿಗೆ ಹೋಗ್ಬೇಕಾಗಿ ಬಂತಲ್ಲ ಅಂತ ಸಡನ್ನಾಗಿ ಹೊರಟುಬಿಟ್ವಿ ಶಿರಡಿಗೆ. ಸೊ ನಾನು ಅಲ್ಲಿಂದ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ತುಂಬಾ ಪ್ರಯತ್ನ ಪಟ್ಟೆ, ಬಟ್ ಆದರೆ ಆಗಲಿಲ್ಲ. ಯಾಕೆ ಅಂದರೆ ಅಲ್ಲಿ ತುಂಬ ಸ್ಟ್ರಿಕ್ಟಾಗಿ ಫೋನ್ ಅಲೋ ಇರಲಿಲ್ಲ. ಹಾಗೆ ದರ್ಶನ ಮಾಡೋಕ್ಕಿಂತ ಮುಂಚೆ ಲಾಕರಲ್ಲಿ ಕೊಟ್ಟು ಹೋಗ್ಬಿಡ್ಬೇಕಂತೆ ನಮ್ಮ ಫೋನನ್ನು. ಹಾಗಾಗಿ ಏನು ಕ್ಲಿಪ್ಪಿಂಗ್ಸ್ ಕೂಡ ಅಷ್ಟು ತೊಗೊಳ್ಳಿಲ್ಲ ನಾನು. ಬಟ್ ಅಲ್ಲಿ ನಡೆದಂತಹ ಒಂದು ಘಟನೆ ಅಂದರೆ ರಾಯರು ನನಗೆ ಇದ್ದಾರೆ ಅನ್ನೋದು ಹೇಗೆ ತೋರಿಸ್ಕೊಟ್ರು ಅಂದರೆ ನಾನು ನನ್ನ ಜೀವನದಲ್ಲೇ ಅದನ್ನು ಮರೆಯೋದಕ್ಕೆ ಇಷ್ಟಪಡಲ್ಲ. ಸೊ ಮೊನ್ನೆ ಶನಿವಾರದಂದು ನಿರ್ಜಲ ಏಕಾದಶಿ ಅಂತ ಒಂದು ಸ್ಪೆಷಲ್ ಅಂದರೆ ತುಂಬ ವಿಶೇಷವಾಗಿರುವಂಥ ಏಕಾದಶಿ ಬಂದಿತ್ತು. ನಾನು ಇದೇ ಕುರಿತಾಗಿ ನಿಮಗೆ ಒಂದು ವಿಡಿಯೋ ಮೂಲಕ ತಿಳಿಸೋಣ ಅಂತ ನಾನು ವಿಡಿಯೋನ ರೆಡಿ ಮಾಡಿದ್ದೆ, ಬಟ್ ಅದು ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ. ಸೊ ನಿರ್ಜಲ ಏಕಾದಶಿ ಬಂದುಬಿಟ್ಟು ತುಂಬಾ ವಿಶೇಷವಾಗಿರುವಂಥ ಏಕಾದಶಿ. ಮತ್ತು ಆ ಒಂದು ನಿರ್ಜಲ ಏಕಾದಶಿ ಮೊನ್ನೆ ಏನು ನಡೀತಲ್ಲ, ಆ ಒಂದು ಏಕಾದಶಿ ದಿವಸ ಉಪವಾಸ ಮಾಡಿದರೆ 11 ಏಕಾದಶಿಗಳ ದಿವಸ ಉಪವಾಸವಿದ್ದಷ್ಟು ಫಲ ಸಿಗುತ್ತೆ ಅನ್ನೋ ಒಂದು ಮಾಹಿತಿ ನನಗೆ ಒಬ್ಬರು ತಿಳಿಸಿದರು. ಸೊ ನಾನು ಕೂಡ ಏಕಾದಶಿ ವ್ರತನ ಮಾಡೋಣ, ಏಕಾದಶಿ ಉಪವಾಸನ ಮಾಡೋಣ ಅನ್ನೋ ಒಂದು ಪ್ಲ್ಯಾನಿಂಗಲ್ಲಿ ಇದ್ದೆ. ಬಟ್ ಸಡನ್ನಾಗಿ ಶಿರಡಿಗೆ ಹೋಗ್ಬೇಕಾಗಿ ಬಂದಿದ್ದರಿಂದ ನಾವು ಶಿರಡಿಗೆ ಹೋಗ್ಬಿಟ್ವಿ. ಸೊ ನನಗಲ್ಲಿ ಏಕಾದಶಿ ಇನ್ನೇನು ಮಾಡೋದಕ್ಕಾಗಲ್ಲ ಬಿಡು ಅಂತ ನಾನು ಅಂದ್ಕೊಂಡೆ. ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಶನಿವಾರ ಬಸ್ಸಲ್ಲಿ ನಾವು ಟ್ರಾವೆಲಿಂಗ್ ಮಾಡ್ತಾಯಿದ್ವಿ. ಸೊ ಅವತ್ತು ಒಂದು ಘಟನೆ ನಡೆಯುತ್ತೆ, ನನಗೆ ಶನಿವಾರದಂದು ಒಂದು ಘಟನೆ ನಡೆಯುತ್ತೆ. ಅದನ್ನು ನಾನು ಜೀವನದಲ್ಲೇ ಮರೆಯೋದಕ್ಕೆ ಇಷ್ಟಪಡಲ್ಲ. ಯಾಕೆ ಅಂದರೆ ನನಗೆ ಏಕಾದಶಿ ಮಾಡಬೇಕು ಅಂತ ತುಂಬಾ ಆಸೆ ಇತ್ತು. ಅಂದರೆ ಇದು ತುಂಬಾ ವಿಶೇಷವಾಗಿರುವಂಥದ್ದು, ಹಾಗೆ ತುಂಬ ಮಹತ್ವವಾಗಿರುವಂಥದ್ದು ಏಕಾದಶಿ. ಅಂದರೆ ನಿರ್ಜಲ ಏಕಾದಶಿ ಅಂತಂದರೆ ನೀರು ಕುಡಿದಲೇ ಉಪವಾಸ ಮಾಡುವಂಥದ್ದು. ಸೊ ಈ ಒಂದು ಉಪವಾಸನ ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾವು ಅಂದ್ಕೊಂಡಿರೋದಿಲ್ಲ ಆದಷ್ಟು ಬೇಗ ದಯಪಾಲಿಸ್ತಾರಂತೆ ವಿಷ್ಣು ದೇವರಾಗಿರ್ಬೋದು ಹಾಗೂ ನಮ್ಮ ರಾಯರಾಗಿರ್ಬೋದು. ಅವರಿಗೆಲ್ರಿಗೂ ತುಂಬ ಅತ್ಯಂತ ಪ್ರಿಯವಾಗಿರುವಂಥ ಏಕಾದಶಿ ಅಂತ ನಾನು ಇದನ್ನು ಕೇಳ್ಪಟ್ಟಿದ್ದೆ. ಸೊ ಹಾಗಾಗಿ ನಾನು ಮಾಡೋಣ ಅಂತಿದ್ದೆ. ಬಟ್ ಒಂದು ಏನಾಗ್ಬಿಡ್ತಂದರೆ ನಾವು ಶುಕ್ರವಾರ ದರ್ಶನ ಮುಗಿಸ್ಕೊಂಡು ಶಿರಡಿಯಲ್ಲಿ ಹಾಗೂ ಶನಿ ಸಿಗ್ನಾಪುರಲ್ಲೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಹಿಂತಿರುಗಿದ್ವಿ. ಅಂದರೆ ನಾವು ಫ್ರೈಡೇ ಮಧ್ಯಾಹ್ನ ಬಸ್ ಹತ್ತಿದ್ರೆ ನಾವು ಇಲ್ಲಿಗೆ ಬರೋಷ್ಟೊತ್ತಿಗೆ ಸುಮಾರು ಶನಿವಾರ ಸಾಯಂಕಾಲ ಅಷ್ಟೊತ್ತಿಗೆ ಆಗಿಬಿಟ್ಟಿತ್ತು. ಸೊ ಏನಾಯಿತು ಅಂದರೆ ಹಾಗೆ ಟ್ರಾವೆಲಿಂಗ್ ಮಾಡ್ತಾಯಿದ್ವಿ. ನಾವು ರೂಮ್ ಮಾಡಿದ್ವಲ್ಲ, ಆ ರೂಮಲ್ಲಿ ನಾವು ಕುಡಿಯುವಂಥ ನೀರಿಂದ ಹಿಡಿದು ನಾವು ಇಟ್ಕೊಂಡಿದ್ದಂಥ ಸ್ನ್ಯಾಕ್ಸನ್ನು ಎಲ್ಲ ಮರೆತು ಬಂದುಬಿಟ್ವಿ. ಅದು ಹೇಗೆ ಮರೆತ್ವಿ ಅಂತಲೂ ಗೊತ್ತಿಲ್ಲ. ಅಂದರೆ ಯೂಶ್ವಲಿ ಸ್ವಲ್ಪ ತಿನ್ನೋದಕ್ಕೆ ಏನಾದರೂ ಇಟ್ಕೊಂಡಿರ್ತೀವಲ್ಲ, ಅಂದರೆ ಯೂಶ್ವಲಿ ಹಸಿವಾಗುತ್ತೆ ಟ್ರಾವೆಲಿಂಗ್ ಮಾಡೋಂಥ ಟೈಮಲ್ಲಿ ಅಂತ ನಾವು ಇಟ್ಕೊಂಡಿದ್ವಿ. ಬಟ್ ಅಲ್ಲಿ ಬರೋ ಅರ್ಜೆಂಟಲ್ಲಿ ನಾವು ಅದು ತಿನ್ನೋದು, ಹಾಗೆ ಪ್ರಸಾದನೂ ಸಾಯಿಬಾಬಾ ಅವರ ಪ್ರಸಾದ ಆಗಿರ್ಬೋದು, ಬಾಟಲ್ಗಳಿರ್ಬೋದು, ಹಾಗೆ ಕೆಲವೊಂದು ಸ್ನ್ಯಾಕ್ಸ್ಗಳನ್ನೆಲ್ಲ ರೂಮ್ನಲ್ಲೇ ಬಿಟ್ಟು ಬಂದ್ಬಿಟ್ವಿ. ನಮಗದು ಯಾವಾಗ ನೆನಪಾಗಿದೆ ಅಂದರೆ ಶಿರಡಿಯಿಂದ ನಾವು ಈ ಕಡೆ 2 ಅವರ್ ಟ್ರಾವೆಲ್ ಮಾಡಿದ ಮೇಲೆ ಗೊತ್ತಾಗಿದೆ, ಅಯ್ಯೋ ಎಲ್ಲ ನಾವು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಲ್ಲ ಅಂತ. ನನಗೇನು ನೆನಪು ಅಂತ ಅಂದರೆ ವಾಟ್ರ್ ಬಾಟಲ್ ಆಗಿರ್ಬೋದು, ಸ್ನ್ಯಾಕ್ಸ್ ಎಲ್ಲ ಆಗಿರ್ಬೋದು ಇಟ್ಕೊಂಡಿದ್ದೀವಿ ಅಂತಲೇ ನೆನಪು ನನಗೆ. ಸೊ ಇರುತ್ತೆ ಬಿಡು, ಬ್ಯಾಗಲ್ಲಿ ಇರುತ್ತೆ, ನಿಧಾನಕ್ಕೆ ತಿನ್ಕೊಳ್ಳೋಣ ಅಂದರೆ ಯೂಶ್ವಲಿ ಅವತ್ತು ಶುಕ್ರವಾರ ನಾವು ದರ್ಶನ ಮುಗಿಸ್ಕೊಂಡು ಪ್ರಸಾದಾಲಯದಲ್ಲಿನೇ ನಾವು ಸಾಯಿಬಾಬಾ ಅವರ ಪ್ರಸಾದನ ಕೂಡ ತಿಂದು ಬಂದ್ವಿ. ಬಟ್ ಅದು ಬಸ್ಸೆಲ್ಲ ಹತ್ತಿದ ಮೇಲೆ ಯೂಶ್ವಲಿ ಹಸಿವಿರಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಸ್ಯಾಟರ್ಡೇಗೆ ತಿನ್ನೋಣ ಅಂತ ಎಲ್ಲ ಡಿಸ್ಕಸ್ ಮಾಡಿ ಇಟ್ಕೊಂಡಿದ್ವಿ ಬ್ಯಾಗ್ನಲ್ಲಿ. ಬಟ್ ಸ್ಯಾಟರ್ಡೇ ಮಾರ್ನಿಂಗು ನಮಗೆ ಗೊತ್ತಾಗುತ್ತೆ ಏನಂತ ಅಂದರೆ ನಾವು ಸ್ನ್ಯಾಕ್ಸಿನ ಕವರ್ ಆಗಿರ್ಬೋದು, ವಾಟರ್ ಬಾಟಲ್ ಆಗಿರ್ಬೋದು, ಪ್ರತಿಯೊಂದೂ ಅಲ್ಲಿ ರೂಮ್ನಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀವಿ ಅಂತ. ನನಗಂತೂ ಒಂದು ಸೆಕೆಂಡ್ ಹೆಂಗಾಗೋಗ್ಬಿಡ್ತಂದರೆ ಅಯ್ಯೋ ಅಷ್ಟು ದೂರ ಹೋಗ್ಬಿಟ್ಟು ಪ್ರಸಾದನೆಲ್ಲ ಅಲ್ಲೇ ಬಿಟ್ಟು ಬಂದುಬಿಟ್ವಲ್ಲ ಅಂತ ಒಂದು ಕಡೆ ಬೇಜಾರಾಯಿತು. ಬಟ್ ನನಗೆ ಅವತ್ತು ಏಕಾದಶಿ ಅಂತ ನಾನು
ಅಲ್ಲಿ ಶಿರಡಿಗೆ ಹೋಗಿರೋಂಥ ಒಂದು ಎಕ್ಸೈಟ್ಮೆಂಟಲ್ಲಿ ಇವತ್ತು ಏಕಾದಶಿ ಇದೆ ಅನ್ನೋದು ಕೂಡ ನನಗೆ ಸ್ವಲ್ಪನೂ ನೆನಪೇ ಆಗಲಿಲ್ಲ. ಅಂದರೆ ನಾನು ಏಕಾದಶಿ ಮಾಡ್ತಿದ್ನೇನೋ ಟ್ರಾವೆಲಿಂಗ್ ಮಾಡಬೇಕಾದ್ರೂ, ಬಟ್ ನನಗೆ ಒಂಚೂರು ನೆನಪಾಗಲಿಲ್ಲ. ಅವು ಇವತ್ತು ಏಕಾದಶಿ, ನಿರ್ಜಲ ಏಕಾದಶಿ ಇದೆ, ತುಂಬ ವಿಶೇಷವಾಗಿರುವಂಥ ಏಕಾದಶಿ. ನಾನು ಮಾಡಬೇಕು ಅಂದ್ಕೊಂಡಿದ್ದಾಗಲಿಲ್ಲಲ್ಲ ಅಂತ ನನಗೊಂಚೂರು ಐಡಿಯಾನೇ ಇಲ್ಲ ಅವತ್ತು ಏಕಾದಶಿ ಇದೆ ಅಂತ. ಅಷ್ಟು ಒಂಥರ ಎಲ್ಲ ತಲೆಯಲ್ಲೆಲ್ಲ ಬ್ಲ್ಯಾಂಕ್ ಆಗೋಗ್ತಾ ಇದೆ ನನಗೆ. ಅವತ್ತು ಏಕಾದಶಿ ಇದೆ ಅಂತಲೂ ನನಗೆ ಗೊತ್ತಿಲ್ಲ. ಬಟ್ ಸುಮ್ಮನೆ ಇನ್ನೇನು ಬಾಟ್ಲು ಇಲ್ಲ, ಸ್ನ್ಯಾಕ್ಸು ಇಲ್ಲ, ಏನು ಮಾಡೋದು ಅಂತ ನಾವು ಕಾದ್ವಿ. ಬಸ್ ಅವರು ಎಲ್ಲಾದರೂ ನಿಲ್ಲಿಸ್ತಾರೇನೋ ಅಂತ. ನಮ್ಮ ಕರ್ಮಕ್ಕೆ ಬಸ್ಸೇ ಲೇಟಾಗಿ ಬಂದಿದ್ದರಿಂದ ಅವ್ರು ನಮಗೆ ಎಲ್ಲೂ ಕೂಡ ಸ್ಟಾಪ್ ಕೊಡಲಿಲ್ಲ. ಸೀದಾ ನಾವಿರೋಂಥ ಊರಿಗೇ ಕರ್ಕೊಂಬಂದರು. ತುಂಬಾ ಹೊಟ್ಟೆ ಹಸಿತಾ ಇತ್ತು, ತುಂಬಾ ಬಾಯಾರಿಕೆ ಆಗ್ತಾಯಿತ್ತು, ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಫುಲ್ಲು ಬಾಯಾರಿಕೆ. ಅಂದರೆ ಈಗ ಸಮ್ಮರ್ ಬೇರೆ ಅಲ್ವಾ, ಹಾಗಾಗಿ ಯೂಶ್ವಲಿ ತುಂಬ ಬಾಯಾರಿಕೆ ಆಗುವಂಥದ್ದು, ತುಂಬ ಹಸಿವಾಗುವಂಥದ್ದು ಇದ್ದಿದ್ದೆ. ನನಗೆ ಅಂದರೂ ಕೂಡ ಗೊತ್ತಾಗ್ತಿಲ್ಲ ಇವತ್ತು ಏಕಾದಶಿ ಇದೆ, ರಾಯರೇ ಮಾಡಿಸ್ಕೊತಿದ್ದಾರೆ ಏನೋ ಇದನ್ನು ಅಂತ ನನಗೆ ಗೊತ್ತೇ ಆಗಲಿಲ್ಲ. ಕಂಪ್ಲೀಟಾಗಿ ಹಸಿವು, ಫುಲ್ ಒಂಥರ ಬಾಯಾರಿಕೆ ಆಗೋದು, ಹಸಿವಾಗೋದು. ನಾವು ಹಾಗೂ ಮಧ್ಯಾಹ್ನವರೆಗೂ ಕಾದ್ವಿ ಬಸ್ಸು ನಿಲ್ಲಿಸ್ತಾರೆ ಅಂತ. ಒಂದು ಕಡೆನೂ ಸ್ಟಾಪ್ ಕೊಡಲಿಲ್ಲ ಅವರು. ಸೀದಾ ನಾವಿರೋಂಥ ಊರಿಗೆ ಹೋಗೇ ಬಿಟ್ಟರು. ಅಯ್ಯೋ ದೇವರೇ, ನನಗೆ ಫುಲ್ಲು ಬಾಯಾರಿಕೆ ಆಗಿ ಒಂಥರ ಸುಸ್ತಾಗೋದಕ್ಕೆ ಸ್ಟಾರ್ಟ್ ಆಗಿಬಿಡ್ತು. ಅಂದರೆ ಅವತ್ತು ಏಕಾದಶಿ ಇದೆ ಅಂತ ನನಗೆ ಐಡಿಯಾ ಕೂಡ ಇರಲಿಲ್ಲ. ಇದ್ದಿದ್ದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ದೇವರ ಸ್ಮರಣೆಗಳನ್ನು ಅಥವಾ ರಾಯರ ಹೆಸರನ್ನು ಜಪನಾದರೂ ಕೂಡ ಮಾಡ್ತಿದ್ದೆ ನಾನು. ಬಟ್ ನನಗೆ ಅವಾಗ ಒಂಚೂರು ನನ್ನ ತಲೆ ಹೊಳಿಲೇ ಇಲ್ಲ ಇವತ್ತು ಏಕಾದಶಿ ಇದೆ ಅಂತ. ಸೀದಾ ನಾವು ಬಂದ್ವಿ. ಅಲ್ಲಿ ನೋಡಿದರೆ ನಾವು ಇಳಿದಂಥ ಬಸ್ ಸ್ಟಾಪ್ ಏನಿದೆಯಲ್ಲ, ಅಲ್ಲಿ ಆಟೋನೇ ಸಿಗಲಿಲ್ಲ ನಮಗೆ, ಅಥವಾ ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಯಾವುದೂ ಸಿಗಲೇ ಇಲ್ಲ. ಸೊ ಅಲ್ಲೊಂದು 2 ಅವರ್ ವೇಸ್ಟ್ ಆಯ್ತು ನಮಗೆ. ಸೊ ಸೀದಾ ನಾವು ಬಂದ್ವಿ. ಹೇಗೋ ಒಂದು 2 ಅವರ್ಸ್ ಆಗಿತ್ತು. ಮನೆಗೆಲ್ಲ ಬರೋ ಅಷ್ಟೊತ್ತಿಗೆ ಶನಿವಾರ ಸಾಯಂಕಾಲ 8:30, 9 ಗಂಟೆ ಆಗಿತ್ತು. ಮನೆಗೆ ಬರ್ತಿದ್ದಂಗೆ ಅಪ್ಪ ಫುಲ್ಲು ಸುಸ್ತಾಗಿ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ದಂಗೆ ಆಗೋಗ್ಬಿಟ್ಟಿದ್ವಿ. ನಾನಾಗಿರ್ಬೋದು, ನನ್ನ ಫ್ರೆಂಡ್ಸ್ ಆಗಿರ್ಬೋದು, ತುಂಬಾ ಮೈಯಲ್ಲಿ ಶಕ್ತಿನೇ ಇಲ್ದಂಗೆ ಆಗಿಬಿಟ್ಟಿತ್ತು. ಬಂದ ತಕ್ಷಣವೇ ಫುಲ್ ಒಂದು ಲೋಟ ನೀರನ್ನು, ಸ್ವಲ್ಪ ಏನಾದರೂ ನಮ್ಮ ಮನೇಲಿ ತಿಂಡಿ ಸಾಯಂಕಾಲಕ್ಕೆ ಅಂತ ಅವಲಕ್ಕಿ ಮಾಡಿದ್ರು. ಸೊ ಸ್ವಲ್ಪ ಅದನ್ನೇ ತಿಂದ್ಕೊಂಡ್ವಿ. ಮತ್ತು ಈಗೇನು ಮಾಡೋದಕ್ಕಾಗಲ್ಲ, ಬೇರೆ ಆಪ್ಷನ್ ಇಲ್ಲ ಅಂತ. ಸೊ ಅವಲಕ್ಕಿನೆಲ್ಲ ತಿಂದ್ಕೊಂಡಾದಮೇಲೆ ನಾನು ನಮ್ಮ ಅಮ್ಮನ ಕೈಯಲ್ಲಿ ಹೇಳ್ಬಿಟ್ಟು ಸ್ವಲ್ಪ ಜ್ಯೂಸ್, ಅಂದರೆ ಶರಬತ್ತೆಲ್ಲ ಮಾಡಿಸ್ದೆ. ಸ್ವಲ್ಪ ತುಂಬಾ ಬಾಯಾರಿಕೆ ಆಗಿ ತುಂಬಾ ಸುಸ್ತಾಗಿದ್ದರಿಂದ ನನಗೆ ಮಾಡಿಕೊಡು ಅಂತ ನಾನು ನಮ್ಮಮ್ಮನಿಗೆ ಕೇಳಿದೆ. ನಮ್ಮಮ್ಮ ಕೂಡ ಸಡನ್ನಾಗಿ ಮಾಡಿಕೊಟ್ರು. ಅದಾದಮೇಲೆ ಫೋನ್ ನೋಡಿರಲಿಲ್ಲ ಅಂತ ಫೋನ್ ಓಪನ್ ಮಾಡಿದಾಗ ಆವಾಗ ನನಗೆ ಯೂಟ್ಯೂಬಲ್ಲಿ ನಿರ್ಜಲ ಏಕಾದಶಿ ಅನ್ನೋದೊಂದು ವೀಡಿಯೋ ಬಗ್ಗೆ ನೋಡಿದೆ ನಾನು. ಅಯ್ಯೋ ಇವತ್ತು ಏಕಾದಶಿ ಅಲ್ಲ ಅಂತ ನನಗೆ ಸಾಯಂಕಾಲ ನೆನಪಾಗ್ಬಿಡ್ತು. ಅಂದರೆ ಇದು ಕೋಇನ್ಸಿಡೆನ್ಸ್ ಅನ್ಬೇಕೋ ಅಥವಾ ರಾಯರ ಪವಾಡ ಅನ್ಬೇಕೋ ಗೊತ್ತಿಲ್ಲ. ಬೆಳಗ್ಗಿಂದ ಸಂಜೆವರೆಗೂ ರಾಯರು ನನಗೆ ನೀರು ಕೂಡ ಕುಡಿಸ್ದಲೇ ಉಪವಾಸನ ಇರಿಸಿದ್ದಾರೆ ನನಗೆ. ಇದು ಖಂಡಿತ ನಾನು ರಾಯರ ಮಹಿಮೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ ನನಗೆ ಏಕಾದಶಿ ಮಾಡಬೇಕು ಅನ್ನೋದು ತುಂಬಾ ಮನಸ್ಸಿನಲ್ಲಿತ್ತು. ರಾಯರಿಗೆ ತುಂಬ ವಿಶೇಷವಾಗಿರುವಂಥ ಏಕಾದಶಿ ನಾನು ಮಾಡಬೇಕು ಅಂತ ತುಂಬಾ ಆಸೆ ಪಟ್ಟಿದ್ದೆ. ಬಟ್ ಸಡನ್ನಾಗಿ ಇದು ಶಿರಡಿಗೆ ಹೋಗೋ ಪ್ಲ್ಯಾನ್ ಆಗಿದ್ದರಿಂದ ನಾನು ಏಕಾದಶಿ ಉಪವಾಸ ಮಾಡೋದಕ್ಕೆ ಆಗಲ್ಲ ಅಂದ್ಕೊಂಡೆ. ಬಟ್ ನಾನು ಮರೆತರೂ ಕೂಡ ರಾಯರು ಮರಿದಲ್ಲೇ ಅದನ್ನು ನನಗೆ ಏಕಾದಶಿ ಅಂತ ಮಾಡಿಸಿದ್ದಾರೆ. ನನಗೆ ತುಂಬಾ ಎಲ್ಲೋ ಒಂದು ಕಡೆ ರಾಯರು ನನ್ನ ಜೊತೆ ಇದ್ದಾರೇನೋ, ರಾಯರೇ ನನಗೆ ಪ್ರತಿಯೊಂದೂ ಮಾಡಿಕೊಡ್ತಿದ್ದಾರೇನೋ, ಅಥವಾ ರಾಯರು ನನ್ನ ಸೇವೆನ ರಾಯರು ಬಯಸ್ತಿದ್ದಾರೇನೋ ಅನ್ನೋದೊಂದು ಮನಸ್ಸಲ್ಲಿ ತುಂಬಾ ಫಿಕ್ಸ್ ಆಗೋಯಿತು. ಸೊ ನಾನು ಆದರೂ ಅಂದ್ಕೊಂಡ್ಬಿಟ್ಟೆ, ಅಯ್ಯೋ ಇನ್ನು ಏಕಾದಶಿ ಮುಗ್ದಿರಲ್ವೇನೋ, ಇಷ್ಟಲ್ಲಿ ನಾನು ತಿನ್ಬಿಟ್ನಲ್ಲ ಅನ್ನೋದು ಒಂದು ಮನಸ್ಸಲ್ಲಿ ಕೊರಗಿತ್ತು. ಸೊ ಏಕಾದಶಿ ಟೈಮಿಂಗ್ಸ್ ನೋಡಿದೆ. ಸೊ ಏಕಾದಶಿ ಅಷ್ಟೊತ್ತಿಗೆ ಆಲ್ರೆಡಿ ಮುಗ್ದೋಗ್ಬಿಟ್ಟಿತ್ತು. ಸೊ ನನಗೆ ಅವಾಗೊಂದು ಸ್ವಲ್ಪ ಸಮಾಧಾನ ಆಯಿತು. ಸದ್ಯ ಏಕಾದಶಿ ಮುಗಿದ ಮೇಲೆ ತಿಂದಿದ್ದೀನಲ್ಲ ಅನ್ನೋದು ಮನಸ್ಸಿಗೆ ಸಮಾಧಾನ ಆಯಿತು. ಬಟ್ ನಾವೇನೇ ಮಾಡಬೇಕಂತ ಅಂದ್ಕೊಂಡ್ರು ರಾಯರ ಪ್ಲ್ಯಾನಿಂಗೇ ಬೇರೆ ಇರುತ್ತೆ. ನನಗಂತೂ ಇದು ಪರ್ಸ್ನಲಿ ತುಂಬಾ ಅನಿಸ್ತು. ಯಾಕೆಂದರೆ ನಾವು ಯೂಶ್ವಲಿ ಎಲ್ಲಾದರೂ ಟ್ರಾವೆಲಿಂಗ್ ಹೋಗಬೇಕು ಅಂತ ಅಂದರೆ ಕೆಲವೊಂದು ವಿಷಯಗಳನ್ನೇ ಮರೆತು ಬಿಡ್ತೀವಿ. ಸೊ ಅದೇ ರೀತಿ ನಾನು ಕೂಡ ಏಕಾದಶಿ ಮಾಡೋದನ್ನು ಮರೆತುಬಿಟ್ಟೆ. ಬಟ್ ನಾನು ಮರೆತರೂ ಕೂಡ ರಾಯರು ಮರಿದಲೇ ನನ್ನಿಂದ ಏಕಾದಶಿ ಸೇವೆನ ತೊಗೊಂಡಿದ್ದಾರೆ. ನನಗಂತೂ ತುಂಬಾ ಈ ಘಟನೆನ ನನ್ನ ಜೀವನದಲ್ಲೇ ಮರೆಯೋದಕ್ಕೆ ಇಷ್ಟಪಡಲ್ಲ. ಹಾಗೆ ಕೆಲವೊಬ್ಬರು ಕೇಳ್ತಾರೆ ನನಗೆ, ಪ್ರತಿಯೊಬ್ಬರಿಗೂ ಆಗ್ತಲೇ ಇರೋದು ನಿನಗೆ ಆಗುತ್ತಾ ಅಂತ. ನಾನು ಅದನ್ನು ಬೇರೆಯವ್ರ ಹತ್ರ ಹೇಳೋದಕ್ಕೆ ಇಷ್ಟನೂ ಪಡ್ಕೊಳ್ಳಲ್ಲ. ಬಟ್ ನನ್ನ ಸಬ್ಸ್ಕ್ರೈಬರ್ಸಿಗೆ, ನನ್ನ ಚಾನಲ್ನ ನೋಡ್ತಿರೋವಂಥವ್ರಿಗೆ ಗೊತ್ತಾಗಲಿ ರಾಯರ ಮಹಿಮೆ ಎಂಥದ್ದಿದೆ, ರಾಯರ ಮೇಲೆ ನಂಬಿಕೆ ಇಟ್ಟರೆ ಏನೇನೆಲ್ಲ ಆಗುತ್ತೆ ಅನ್ನೋದು ಗೊತ್ತಾಗಲಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ.
ನಾವು ಯಾರಿಗೋಸ್ಕರನೋ ನಾವು ರಾಯರ ಪೂಜೆ ಆಗಿರ್ಬೋದು, ರಾಯರ ಸೇವೆ ಆಗಿರ್ಬೋದು ಮಾಡಬಾರ್ದು. ನಮ್ಮ ಮನಸ್ತೃಪ್ತಿಗಾಗಿ ನಾವು ಮಾಡ್ಕೋಬೇಕಾಗುತ್ತೆ. ನನಗೆ ಏಕಾದಶಿ ಮಾಡಬೇಕು ಅನ್ನೋ ತುಂಬ ಆಸೆ ಇತ್ತು, ಬಟ್ ಮಾಡೋದಕ್ಕಾಗಲ್ಲ ಅನ್ನೋದೊಂದು ಕೊರಗಿತ್ತು. ಬಟ್ ಆ ಕೊರಗನ್ನು ರಾಯರೇ ಹೋಗಿಸ್ಬಿಟ್ಟು ನನಗೆ ಗೊತ್ತಿಲ್ಲದಂಗೆ ಅವರೇ ಏಕಾದಶಿ ಉಪವಾಸನ ಮಾಡಿಸ್ಕೊಂಡಿದ್ದಾರೆ. ನಾನು ಈಗಲೂ ಕೂಡ ಹೇಳ್ತೀನಲ್ಲ, ಒಂದು ಹನಿ ನೀರು ಕೂಡ ಕುಡಿದಲೆ ಅವತ್ತು ನಾವು ದಿನಪೂರ್ತಿ ಕಳೆದಿದ್ದೀವಿ. ಅದು ರಾಯರ ಮಹಿಮೆ ಅನ್ಬೇಕೋ ಏನನ್ಬೇಕೋ ಗೊತ್ತಿಲ್ಲ. ಬಟ್ ಆ ಏಕಾದಶಿ, ನಿರ್ಜಲ ಏಕಾದಶಿ ದಿವಸದಂದು ಹಾಗೆ ಇರಬೇಕಂತೆ, ನೀರು ಕೂಡ ಕುಡಿಬಾರ್ದಂತೆ, ನೀರು ಹಣ್ಣು ಏನು ತಿನ್ನಲೇಬಾರ್ದಂತೆ ಆ ಒಂದು ಏಕಾದಶಿ ದಿವಸ. ಸೊ ನಾವು ಅದೇ ರೀತಿ ಇದ್ವಲ್ಲ ಅನ್ನೋದೊಂದು ಕಡೆ ನನಗೆ ತುಂಬಾ ಲಿಂಕ್ ಆಗ್ತಿತ್ತು. ರಾಯರೇ ನನ್ನ ಹತ್ರ ಮಾಡಿಸಿದಾರೇನೋ, ರಾಯರಿಗೆ ನನ್ನ ಸೇವೆ ಬೇಕಿತ್ತೇನೋ, ನನಗೆ ನಾನು ಮಾಡಿದ್ರು ಕೂಡ ಅವ್ರು ಮರಿದಲೇ ರಾಯರು ಈ ಸೇವೆನ ಮಾಡಿಸ್ಕೊಂಡ್ರಲ್ಲ ಅನ್ನೋದೊಂದು ಕಡೆ ನನಗೆ ತುಂಬಾ ಖುಷಿ ಇತ್ತು. ನನಗೆ ತುಂಬ ಮನಸ್ಸಿಗೆ ಎಷ್ಟೋ ಸಮಾಧಾನ ಆಗ್ತಿತ್ತು. ಸೊ ಅವತ್ತು ಟ್ರಾವೆಲ್ ಎಲ್ಲ ಮಾಡಿ ತುಂಬ ಸುಸ್ತಾಗಿದ್ದರಿಂದ ನಾವು ಅವತ್ತು ರೆಸ್ಟ್ ಮಾಡಿ ಮಾರನೇ ದಿವಸ ದ್ವಾದಶಿ ಅಂತ ತಿಥಿ, ಅಂದರೆ ಏಕಾದಶಿಯ ನೆಕ್ಸ್ಟ್ ಡೇ ಬರೋದನ್ನು ನಾವು ದ್ವಾದಶಿ ಅಂತ ಕರಿತೀವಿ. ಅವತ್ತಿನ ದಿವಸ ನಾವು ಸ್ವಲ್ಪ ರಾಯರಿಗೆ ಚೆನ್ನಾಗಿ ಪೂಜೆ ಮಾಡಿದೆ. ಮನೆ ಹತ್ರ ತುಂಬಾ ಪಾರಿಜಾತ ಹೂ ಸಿಕ್ಕಿದ್ರಿಂದ ಕರೆಕ್ಟಾಗಿ 1,000 ಪಾರಿಜಾತ ಹೂಗಳನ್ನು ನಾನು ಹಾರ ಕಟ್ಟಿ ರಾಯರ ಫೋಟೋಗೆ ಹಾಕಿ ತುಂಬ ಚೆನ್ನಾಗಿ ಪೂಜೆ ಮಾಡಿದೆ. ರಾಯರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಾಯಿದ್ರು. ನನ್ನದೇ ದೃಷ್ಟಿ ತಾಗ್ತಿತ್ತೇನೋ ರಾಯರಿಗೆ ಗೊತ್ತಿಲ್ಲ, ತುಂಬಾ ಚೆನ್ನಾಗಿ ರಾಯರು ಕಾಣಿಸ್ತಾ ಇದ್ದರು. ಹಾಗೆ ನನಗೆ ನಂಬಿಕೆ ಅಂದರೆ ರಾಯರ ಹೂ ಪ್ರಸಾದ ಹೌದು. ಹಾಗಾಗಿ ನಾನು ರಾಯರ ಬಳಿ ಒಂದು ಸತಿ ಹೂವು ಪ್ರಶ್ನೆನ ನಾನು ಕೇಳಿದೆ, ರಾಯರೇ ನನಗೆ ಗೊತ್ತಿಲ್ಲದಲೇ ನೀವು ಏಕಾದಶಿ ವ್ರತನ ಮಾಡಿಸ್ಕೊಂಡ್ಬಿಟ್ರಲ್ಲ, ಇದು ನಿಮ್ಮ ಮಹಿಮೆಗೆ ನೀವೇ ಸರಿಸಾಟಿ ಅಂದಾಗ ರಾಯರು ಕೂಡ ಅದಕ್ಕೆ ನನಗೆ ಉತ್ತರ ಹೂ ಪ್ರಸಾದದ ಮೂಲಕ ಕೊಟ್ಟರು. ಆವಾಗಂತೂ ನನಗೆ ಇನ್ನೂ ಫಿಕ್ಸ್ ಆದೆ, ರಾಯರು ನನ್ನ ಜೊತೆ ಗಟ್ಟಿಯಾಗಿದ್ದಾರೆ. ನಾನು ಯಾರು ನಂಬ್ತೀನೋ ಬಿಡ್ತೀನೋ ಗೊತ್ತಿಲ್ಲ, ಆದರೆ ರಾಯರು ಮಾತ್ರ ನಾನು ಸಾಯೋವರೆಗೂ ಮರೆಯೋದೇ ಇಲ್ಲ. ರಾಯರ ಮೇಲೆ ನಂಬಿಕೆ ಇಟ್ಕೊಂಡೇ ಬದುಕ್ತೀನಿ. ಕೆಟ್ಟದೋ ಒಳ್ಳೆಯದೋ ಎಲ್ಲ ರಾಯರು ಕೊಡ್ತಾರೆ. ನಮಗೆ ಬೇಕಿರೋದನ್ನ ಕೊಡ್ತಾರೆ, ಬೇಡ್ದಲೇ ಇರೋದನ್ನ ಕಿತ್ಕೊತಾರೆ. ನಾವು ಮಾಡ್ಬೇಕು ಅಂದ್ಕೊಂಡಿರೋದನ್ನ ರಾಯರು ಮಾಡಿಸ್ತಾರೆ. ನಮಗೆ ಇದು ಸರಿ ಹೋಗಲ್ಲ ಅಂತ ಅಂದರೆ ರಾಯರೇ ಮಾಡೋದಕ್ಕೆ ಬಿಡಲ್ಲ. ಇದೆಲ್ಲ ನನ್ನ ಜೀವನದಲ್ಲಿ ಪ್ರತಿನಿತ್ಯ ಒಂದು ನಡೀತಾ ಇರುವಂಥ ಅನುಭವಗಳು. ಹೇಳ್ತಾ ಹೋದರೆ ತುಂಬಾ ಅನುಭವಗಳಿದೆ. ಬಟ್ ಸಣ್ಣದು ಕೂಡ ನಾನು ರಾಯರ ಮಹಿಮೆ ಅಂತಲೇ ನಾನು ಭಾವಿಸೋದ್ರಿಂದ ನನಗೆ ರಾಯರು ನನಗೊಂದು ದೊಡ್ಡ ಪ್ರಪಂಚದ ರೀತಿಯಲ್ಲಿದ್ದಾರೆ. ನಾನು ನಿಮಗೂ ಅಷ್ಟೇ ಹೇಳುವಂಥದ್ದು, ನೀವು ರಾಯರನ್ನು ನಂಬಿದ್ದೀರಾ ಅಂತ ಅಂದರೆ ಖಂಡಿತ ರಾಯರು ಒಂದಲ್ಲ ಒಂದು ದಿವಸ ಒಳ್ಳೇದು ಮಾಡೇ ಮಾಡ್ತಾರೆ. ಎಷ್ಟೊಂದು ಜನ ನನಗೆ ಈ ರೀತಿ ಆಗಿರುವಂಥ ಅನುಭವನ ನಾನು ಬೇರೆಯವ್ರ ಜೊತೆ ಹೇಳ್ಕೊಂಡಾಗ ಇದು ಕೋಇನ್ಸಿಡೆನ್ಸ್ ಇರ್ಬೋದು ಅಥವಾ ಸುಮ್ಮನೆ ಹಂಗೆ ಆಗಿರ್ಬೋದು, ಪ್ರತಿ ಸತಿನೂ ಇದೆ ಆಗಬೇಕಲ್ಲ ಅಂತ ಕೇಳ್ತಾರೆ. ಬಟ್ ನನಗೆ 1 ಸತಿ 2 ಸತಿ ಕೋಇನ್ಸಿಡೆನ್ಸ್ ಅಂದರೆ ಒಪ್ಕೊಳ್ಳೋಣ, ಬಟ್ ಪ್ರತಿ ಸತಿನೂ ಅದೇ ಆಗ್ತಿದೆ ಅಂದಾಗ ರಾಯರು ನನ್ನ ಜೊತೆ ಇದ್ದಾರೆ ಅಂತ ಹೇಳೋದ್ರಲ್ಲಿ ತಪ್ಪೇನೂ ಇಲ್ಲವೇ ಇಲ್ಲ. ನನಗಂತೂ ಅನಿಸಿದ್ದಿಷ್ಟೇ, ನಾವು ಮಾಡಬೇಕಾಗಿರೋವಂಥದ್ದು ನಮಗೆ ಮಾಡುವಂಥ ಯೋಗ್ಯತೆ ಅರ್ಹತೆ ಇತ್ತು ಅಂದರೆ ನಾವು ಮಾಡಲಿಲ್ಲ ಅಂದರೂ ಕೂಡ ರಾಯರು ಮಾಡಿಸ್ಕೊಳ್ತಾರೆ ಅನ್ನೋದು ಒಂದು ದೃಢವಾಗಿ ನನಗೆ ಕನ್ಫರ್ಮೇಷನ್ ಸಿಕ್ತು, ರಾಯರು ನನ್ನ ಜೊತೆ ಇದ್ದಾರೆ ಅಂತ. ಆ್ಯಂಡ್ ನಾನು ಯೂಶ್ವಲಿ ಹೇಳಿದ್ದೀನಿ ಏಕಾದಶಿ ವ್ರತನ ಮಾಡಿ ಎಲ್ಲರೂ ಅಂತ. ಬಟ್ ನನಗೆ ಸ್ವಲ್ಪ ಮಾಡೋಕ್ಕಾಗ್ದಲೇ ಇರೋ ಕಾರಣಕ್ಕಾಗಿ ನಾನು ಏಕಾದಶಿ ವ್ರತನ ಮಾಡಲ್ಲ. ಬಟ್ ಇದು ಮಾಡಬೇಕಲ್ಲ ಅಂತ ಮನಸ್ಸಿಗೆ ಬಂದಿದ್ದಷ್ಟೇ. ಬಟ್ ಮಾಡೋಕ್ಕಾಗಲಿಲ್ಲ, ಅದನ್ನು ರಾಯರೇ ಮಾಡಿಸ್ಕೊಂಡ್ರು. ನನಗೆ ಅದರಲ್ಲಿ ತುಂಬಾ ಹೆಮ್ಮೆ ಇದೆ. ನಿಮಗೂ ಎಲ್ರಿಗೂ ಹೇಳುವಂಥದ್ದು ಇಷ್ಟೇ, ನೀವು ರಾಯರನ್ನು ಎಷ್ಟು ಗಟ್ಟಿಯಾಗಿ ನಂಬ್ತಿರಲ್ಲೋ ಅಷ್ಟೇ ಒಂದು ಬೆಂಬಲವಾಗಿ ರಾಯರು ನಿಮ್ಮ ಜೊತೆ ಇರ್ತಾರೆ. ಅದರಲ್ಲಿ ಯಾವುದೇ ಥರದ ಡೌಟ್ ಇಲ್ಲ. ರಾಯರು ಸುಮ್ಮನೆ ಗುರುಗಳು, ಕಲ್ಪವೃಕ್ಷ ಕಾಮಧೇನು ಅನ್ಸ್ಕೊಂಡಿಲ್ಲ. ಭಕ್ತರಿಗೆ ಬೇಕಿರುವಂಥದ್ದನ್ನು ಕೊಡ್ತಾರೆ, ಬೇಡದಲ್ಲೇ ಇರುವಂಥದ್ದನ್ನು ಕಿತ್ಕೊತಾರೆ. ರಾಯರು ಕಿತ್ಕೊಂಡ್ರು ಅಂಥದ್ದು ಮಾತ್ರಕ್ಕೆ ರಾಯರ ಬಗ್ಗೆ ಕೆಟ್ಟದಾಗಿ ಮಾತಾಡೋದ್ರಿಂದ ರಾಯರೇನು ಬೇಜಾರಾಗೋದಿಲ್ಲ. ಸುಮ್ಮನೆ ಅದು ನಮ್ಮ ಮನಸ್ಸಿಗೆ ಸಮಾಧಾನವೂ ಕೂಡ ಸಿಗೋದಿಲ್ಲ. ರಾಯರು ಕಿತ್ಕೊಂಡಿದ್ದಾರೆ, ಏನೋ ಒಂದು ಒಳ್ಳೇದಕ್ಕೋಸ್ಕರನೇ ರಾಯರು ನಮ್ಮಿಂದ ಕಿತ್ಕೊಂಡಿದ್ದಾರೆ ಅಂತ ಅಂದ್ಕೋಬೇಕು, ಮುಂದೋಗ್ತಾ ಇರಬೇಕು. ನಮಗೆ ಏನೇ ಬಿಟ್ಟರು ರಾಯರೇ ಗತಿ. ಯಾರು ಬಂದರು ಹೋದರು ಇದ್ದರೂ ಬಿಟ್ಟರು ನಮಗೆ ರಾಯರೇ ಗತಿ. ಹಾಗಾಗಿ ನಾವು ಯಾರನ್ನು ಕೂಡ ನಾವು ಜನ ನಂಬ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ರಾಯರನ್ನು ನಂಬಿದರೆ ಖಂಡಿತ ರಾಯರು ಕೊಡ್ತಾರೆ. ಆ್ಯಂಡ್ ನಮ್ಮಿಂದ ಏನಾದರೂ ರಾಯರಿಗೆ ಬೇಕಿತ್ತು ಅಂದರೆ ಖಂಡಿತ ಮಾಡಿಸ್ಕೊತಾರೆ. ಅದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ನನಗದು ಗೊತ್ತಾಗ್ಬಿಡ್ತು. ಅಂದರೆ ಈ ಏಕಾದಶಿ ವ್ರತ ಹೇಗೆ ನಡೆಸಿದ್ರಲ್ಲ ರಾಯರು, ಹೇಗೆ ಮಾಡಿಸ್ಕೊಂಡ್ರಲ್ಲ, ನನಗದು
ಗೊತ್ತಾಗೋಗ್ಬಿಡ್ತು ರಾಯರು ನನ್ನ ಜೊತೆ ಯಾವಾಗಲೂ ಇದ್ದಾರೆ ಬಿಡು, ನನಗಿನ್ಮೇಲೆ ಡೌಟೇ ಬೇಡ, ಸುಮ್ಮನೆ ಯಾಕೆ ಡೌಟ್ ಪಡೋದು, ರಾಯರು ನನ್ನ ಜೊತೆ ಇದ್ದಾರೆ ಅಲ್ಲ ಅಂತ ನನಗೆ ಒಂದು ನಂಬಿಕೆ ಸಿಕ್ಕಿಬಿಡ್ತು. ಅದೇ ರೀತಿ ರಾಯರ ಹೂಪ್ರಸಾದ ಕೂಡ ಆಯಿತು. ನನಗೆ ತುಂಬಾ ಸಂತೋಷ ಆಗಿದೆ ನನಗೆ ರಾಯರು ನನ್ನ ಜೊತೆ ಇದ್ದಾರೆ ಅಂತ. ನಾನು ನಿಮಗೆಲ್ರಿಗೂ ಹೇಳುವಂಥದ್ದು ಇಷ್ಟೇ, ನೀವು ಕೂಡ ರಾಯನ ಶ್ರದ್ಧೆ ಭಕ್ತಿಯಿಂದ ನಂಬಿಕೆ ಇಟ್ಬಿಟ್ಟು ಪೂಜೆ ಮಾಡಿ ರಾಯರಿಗೆ ಮೈಬಗ್ಸಿ ಸೇವೆ ಮಾಡಿದ್ದೆ ಆದರೆ ಖಂಡಿತ ಒಂದಲ್ಲ ಒಂದು ದಿವಸ ರಾಯರು ನಿಮ್ಮ ಮೇಲೂ ಒಂದು ದೃಷ್ಟಿನ ಹಾಕ್ಬಿಟ್ಟು ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಹರಿಸ್ತಾರೆ. ಇದರಲ್ಲಿ ಯಾವುದೇ ಥರ ಡೌಟ್ ಇಲ್ಲ. ಸೊ ಇದು ಬಂದ್ಬಿಟ್ಟು ಇವತ್ತಿನ ಮಾಹಿತಿಯಾಗಿರುತ್ತೆ. ಇನ್ನು ಒಂದು ನನಗೆ ತುಂಬ ಶೇರ್ ಮಾಡ್ಕೊಳ್ಳುವಂಥದ್ದು ತುಂಬಾ ಇದೆ, ಬಟ್ ನನಗೆ ವೀಡಿಯೋ ಮಾಡಿಕೊಂಡು ಎಡಿಟ್ ಮಾಡೋಷ್ಟು ಟೈಮ್ ಸಿಗ್ದಲೇ ಇರೋವಂಥ ಕಾರಣಕ್ಕಾಗಿ ನನಗೆ ಫ್ರೀ ಆಗಿರೋವಂಥ ಟೈಮಲ್ಲಿ ನಾನು ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಈ ಏಕಾದಶಿ ಬಂದುಬಿಟ್ಟು ನನ್ನಿಂದ ರಾಯರು ಹೇಗೆ ಮಾಡಿಸ್ಕೊಂಡ್ರು ಅಂತ ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸಿದ್ದೀನಿ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನಾಗಿದೆ ಖಂಡಿತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿರಿ. ನಿಮಗೂ ಈ ರೀತಿ ಯಾವುದಾದ್ರೂ ಅನುಭವ ಆಗಿದ್ರೆ ಅಥವಾ ರಾಯರು ಇದೇ ರೀತಿ ನಿಮಗೆ ಬೇರೆ ಒಂದು ಘಟನೆಯಲ್ಲಿ ರಾಯರು ಸ್ವತಃ ತಾವೇ ನಿಮ್ಮಿಂದ ಕೆಲಸನ ಕೈಗೊಂಡಿದ್ದಾರೆ ಅಥವಾ ರಾಯರೇ ನಿಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಿಮ್ಮನ್ನು ರಾಯರೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಅನ್ನೋದು ಯಾವುದಾದ್ರೂ ನಿಮ್ಮಲ್ಲೂ ಕೂಡ ಘಟನೆ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಶೇರ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಹಾಗೆ ನನಗೆ ಫೈನಲ್ ಆಗಿ ಇನ್ನೊಂದು ಏನಂತಂದರೆ ರಾಯರು ನನ್ನನ್ನು ಒಪ್ಕೊಂಡಿದ್ದಾರೆ ಅನ್ನೋದು 100% ನನಗೆ ಗ್ಯಾರಂಟಿ ಸಿಕ್ತು. ಯಾಕೆ ಅಂದರೆ ರಾಯರು ಎಷ್ಟೊಂದು ಜನಕ್ಕೆ ಏಕಾದಶಿ ಮಾಡುವಂಥ ಒಂದು ಭಾಗ್ಯ ಸಿಗೋದಿಲ್ಲ. ನಾನು ಇನ್ ಕೇಸ್ ಮರೆತರೂ ಕೂಡ ರಾಯರೇ ನನ್ನಿಂದ ಮಾಡಿಸ್ಕೊಂಡಿದ್ದಾರಲ್ಲ ಅನ್ನೋದೊಂದು ತುಂಬಾ ಹೆಮ್ಮೆ ಇದೆ ನನಗೆ. ಸೊ ಅದರಲ್ಲೇ ನಾನು ತಿಳ್ಕೊಂಬಿಟ್ಟೆ ರಾಯರಿಗೆ ನಾನು ಬೇಕು, ರಾಯರಿಗೆ ನನ್ನ ಸೇವೆ ತುಂಬಾ ಇಷ್ಟ ಆಗ್ತಿದೇನೋ ಅಥವಾ ರಾಯರಿಗೆ ನನ್ನ ಒಂದು ಪ್ರಾರ್ಥನೆ ಕೇಳಿಸಿದೇನೋ, ರಾಯರು ನನ್ನ ಜೊತೆ ಯಾವಾಗಲೂ ಇರ್ತಾರೆ ಅನ್ನೋದು ಕನ್ಫರ್ಮ್ ಆಯಿತು ನನಗೆ. ಸೊ ನೀವು ಕೂಡ ರಾಯರಿಗೆ ಸೇವೆ ಮಾಡಿ, ರಾಯರೇ ಎಲ್ಲ ಅಂತ ನಂಬಿ ನೀವು ರಾಯರಿಗೆ ಶರಣಾದರೆ ಖಂಡಿತ ರಾಯರು ನಿಮಗೂ ಕೂಡ ಈ ರೀತಿ ಒಳ್ಳೆಯದನ್ನು ಮಾಡ್ತಾರೆ. ಇದು ರಾಯರ ಎಷ್ಟೊಂದು ಮಹಿಮೆಗಳಲ್ಲಿ ನಂದು ಏನೂ ಅಲ್ವೇ ಅಲ್ಲ. ಆ್ಯಕ್ಚುಲಿ ರಾಯರು ಇಂಥ ಮಹಿಮೆಗಳನ್ನೇ ಮಾಡಿದ್ದಾರೆ. ಬಟ್ ನನ್ನ ಒಂದೊಂದು ಪುಟ್ಟ ಜೀವನದಲ್ಲಿ ರಾಯರು ಮಾಡುವಂಥ ದೊಡ್ಡ ದೊಡ್ಡ ಮಹಿಮೆಗಳನ್ನು ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿಕೊಂಡಾಗ ನನಗೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಇರುತ್ತೆ, ಮನಸ್ಸಿಗೆ ತೃಪ್ತಿ ಇರುತ್ತೆ ಅನ್ನೋದಕ್ಕೋಸ್ಕರ ನಾನು ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೇನಾದರೂ ಒಪಿನಿಯನ್ಸ್ ಇದ್ದಲ್ಲಿ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ಹಾಕಿರಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಧನ್ಯವಾದ.